ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಅಲ್ಲ, ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ್ರೆ ಲಕ್ಷ್ಮಣ್ ಸವದಿಯವರಿಗೆ ಮಂತ್ರಿ ಸ್ಥಾನ ಖಚಿತವಂತೆ. ಇಲ್ಲವಾದ್ರೆ ಕಟ್ಟಿ ಕಲ್ಲಿಗೆ ಕಟ್ಟಿಕೊಂಡು ಕುಂತಂತೆ ಇರುವ ಸ್ಥಿತಿ ಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜನೀತಿ ಇವರ ಮನೆ ಜಗಳಗಳು ಬೀದಿಗೆ ಬಂದು ಹರಾಜಾದ ಉದಾಹರಣೆಗಳು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡಿಕೊಳ್ಳುವುದು ಸಹಜವಾದ ವಿಚಾರ. ಇದರ ಮಧ್ಯಭಾಗದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಮಾನವನ್ನ ಬಿಟ್ಟುಕೊಡಲು ಹಿಂದೇಟಾಗ್ತಿದ್ದಾರೆ. ಹೀಗೆ ನಡೆದುಕೊಂಡು ಹೋದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗುತ್ತದೋ ಇಲ್ಲವೋ ಎನ್ನುವುದು ಮತದಾರರ ಪ್ರಶ್ನೆಯಾಗಿದೆ. ಮೊದಲೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ 2 ಬಾರಿ ಅಧಿಕಾರಕ್ಕೆ ತಂದಿದ್ವಿ. ಈಗ ಹಲವಾರು ಯೋಜನೆಗಳನ್ನ ಮುಂದಿಟ್ಟುಕೊಂಡು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದ ಇದೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಂದಿನ ದಿನಮಾನಗಳಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬಂದಂತೆ ಆಗಿದೆ. ದಿನನಿತ್ಯ ಈ ಗೋಳನ್ನ ಕೇಳಿಕೊಂಡು ಜನರು ಬೇಸತ್ತಿದ್ದಾರೆ. ಇದನ್ನ ನೋಡಿಕೊಂಡು ಮತ್ತೊಂದು ಗಾದೆ ಮಾತು ನೆನಪಿಗೆ ಬರುತ್ತೆ. ಹಿರಿಯರು ಇಲ್ಲದ ಮನೆಯಿಲ್ಲ, ಗುಡಿಯಿಲ್ಲದ ದೇವರಿಲ್ಲ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಭಾಗವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ ಹೇಳುತ್ತೆ, ನಾವೇ ಮುಖ್ಯಮಂತ್ರಿ ಆಗುತ್ತೇವೆ, ಕಾದು ನೋಡಿ ಅಂತ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತೊಂದು ಬಣ ಹೇಳಿಕೊಳ್ಳುತ್ತೆ, ಅದು ಎಂದೂ ಕೂಡ ಸಾಧ್ಯವಿಲ್ಲ, ನಾವೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇವೆ ಎಂಬ ಮಾತುಗಳು ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ದಿನನಿತ್ಯ ಆದ್ರೆ ಸಾಕು ಪ್ರಸಾರ ಆಗ್ತಾನೇ ಇರುತ್ತೆ. ಹಾಗೆ ಇವರ ಮನೆಯ ಜಗಳ ವಿರೋಧ ಪಕ್ಷದ ನಾಯಕರಿಗೆ ಮಾತಿನ ತುತ್ತಾಗಿದೆ. ಯಾವುದೇ ಒಂದು ಪಕ್ಷ ಮತ್ತು ಮನೆ ಎಂದರೆ ನಾವು ನೀವು ಎಲ್ಲಾ ಕುಟುಂಬಸ್ಥರು ಒಂದೇ ಅನ್ನುವಂತೆ ಇದ್ದುಕೊಳ್ಳೋಣ. ಕುಟುಂಬ ಇದ್ದುಕೊಳ್ಳಬೇಕು, ಸಮಯ ಬಂದಾಗ ತಮ್ಮ ಸ್ಥಾನಮಾನವನ್ನ ತ್ಯಾಗ ಮಾಡಿ ಆದರೆ ಕರ್ಣದಾತ ಅಂತ ಹೆಸರನ್ನ ಪಡೆದುಕೊಳ್ಳಬಹುದು. ಒಂದು ಬಾರಿ ತ್ಯಾಗ ಆಗ್ಲಿಲ್ಲ ಅಂದ್ರೆ ಜನರ ಕಣ್ಣಲ್ಲಿ ಇದು ಒಂದು ನೀಚ ಬುದ್ಧಿ ಎನ್ನುವ ಮಾತು ಕೇಳಿ ಬರುತ್ತೆ. ಅದು ಏನೇ ಇರಲಿ, ಹೇಗೆ ಇರಲಿ, ಇದರ ಮಧ್ಯಭಾಗದಲ್ಲಿ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಅವರ ವಿಷಯ ಯಾಕೆ ಬಂತು ಅನ್ನುವ ಪ್ರಶ್ನೆ ಮೂಡ್ತಿದೆ. ಇದೇ ಅಭಿಮಾನಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಪಕ್ಷದಲ್ಲಿ ಹಲವಾರು ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿವರೆಗೆ ತಮ್ಮ ಶಕ್ತಿ ಏನು ಅಂತ ರಾಜ್ಯದ ನಾಯಕರಿಗೆ ತೋರಿಸಿಕೊಟ್ಟವರು. ಇವರ ಶಕ್ತಿಯನ್ನ ನೋಡಿಕೊಂಡು ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬಂದು ಆನೆ ಬಲ ಬಂದಂತೆ ಹೇಳಿಕೊಂಡಿದ್ರು. ಅದೇ ಇವತ್ತಿನ ದಿನ ಡಿಕೆ ಶಿವಕುಮಾರ್ ಹೇಳಿದ ಮಾತು ಸುಳ್ಳಾಗಿದೆ. ಕಾರಣ, ಅಭಿವೃದ್ಧಿಗಾಗಿ ತಮ್ಮ ಸಂತೋಷ ಶಕ್ತಿ ಮೇಲೆ ಶಾಸಕರನ್ನು ಪಟ್ಟ ಕಟ್ಟಿಕೊಂಡು ವಿಧಾನಸೌಧದಲ್ಲಿ ಅವರಿಗೆ ಸ್ಥಾನಮಾನಗಳನ್ನು ನೀಡದೆ ಕೇವಲ ಶಾಸಕರಾಗಿ ಇರುವಂತೆ ಮಾಡಿಕೊಂಡಿದ್ದಾರೆ. ಇದು ಎಂಥ ಕೆಟ್ಟ ಸಂಗತಿ. ಇವರಿಗೆ ಸ್ಥಾನಮಾನ ಕೊಡಲು ಯಾರೋ ಮಂತ್ರಿಗಳು ಅಡ್ಡಗಾಲನ್ನ ಹಾಕುತ್ತಿದ್ದಾರಂತೆ. ಅವರ ಮಾತಿನಲ್ಲೇ ನಡೆದುಕೊಳ್ಳಬೇಕಂತೆ. ಇಲ್ಲ ಅಂದ್ರೆ ಸರ್ಕಾರವನ್ನೇ ಧ್ವಂಸ ಮಾಡುತ್ತೇವೆ ಎಂಬ ಬ್ಲಾಕ್ ಮೇಲ್ ಆಧಾರದ ಮೇಲೆ ರಾಜ್ಯ ನಾಯಕರು ಭಯಪಟ್ಟಿದ್ದಾರಂತೆ. ಕೇವಲ ಯಾರದ್ದೋ ಮಾತಿಗೆ ಭಯಪಟ್ರೆ ನಿಮಗೇನು ಮುಖ್ಯಮಂತ್ರಿ ಆಗಲು ಅರ್ಹತೆ ಇರುತ್ತದೆ? ನಿಮ್ಮನ್ನ ನಂಬಿಕೊಂಡು ಬಂದ ಅಭಿಮಾನಿ ಶಾಸಕರಾದ ಲಕ್ಷ್ಮಣ್ ಸವದಿಯವರಿಗೆ ಸ್ಥಾನಮಾನ ಕೊಡುವ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಆದ್ರೆ ಏನು, ಪ್ರಧಾನಮಂತ್ರಿ ಆದ್ರೆ ಏನು? ನೀವು ಒಂದು ಕೇಬಲ್ ರಬ್ಬರ್ ಪ್ಯಾಡ್ನ ಸ್ಟಿಕ್ಕರ್ನಂತೆ ಆಗಬಹುದಲ್ವೋ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮನೆ ಅಂದ್ರೆ ಡಿಕೆ ಶಿವಕುಮಾರ್ ಮನೆಯಂತೆ ಹೇಳಿಕೊಳ್ಳುತ್ತಾರಲ್ವೋ, ಅದೇನು ಸುಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ಲಕ್ಷ್ಮಣ್ ಸವದಿಯವರ ಮತದಾರರು ನ್ಯಾಷನಲ್ ಟಿವಿ ಚಾನೆಲ್ ಮಾಧ್ಯಮದಲ್ಲಿ ಅಧಿವೇಶನ ನಡೆಯುವ ಸಮಯದಲ್ಲಿ ವಿರೋಧ ಪಕ್ಷದ ಶಾಸಕರು ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಎಷ್ಟು ಶಕ್ತಿಶಾಲಿ ಅಂತ ನಮಗ್ ಗೊತ್ತು. ಅಂದಿನ ಡಿಕೆ ಶಿವಕುಮಾರ್ ಅವರಿಗೂ ಇಂದಿನ ಡಿಕೆ ಶಿವಕುಮಾರ್ ಅವರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಅಂದು ನಿಮ್ಮಲ್ಲಿದ್ದಂಥ ಗತ್ತು ಗಾಂಭೀರ್ಯ ಈಗ ಇಲ್ಲ. ಇಷ್ಟು ಶಾಂತವಾಗಿರೋದಾದ್ರೂ ಯಾಕೆ ಅಂತ ನಮಗೆ ತಿಳಿಯುತ್ತಿಲ್ಲ. ಅಲ್ಲದೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂಬಂತ ಹಾಡಿನಂತೆ ಕಾಣುವ ಕುರ್ಚಿಗೆ ಹಂಬಲಿಸಿದ ಡಿಕೆಶಿ ಎಂಬಂತೆ ಮಾತುಗಳನ್ನು ಆಡಿದ್ರು. ಅದಕ್ಕೆ ಡಿಕೆಶಿ ಕೂಡ ಮೌನಿಯಾಗಿ ಮುಗುಳು ನಗೆ ಬೀರಿ ಸುಮ್ಮನಾದ್ರು. ಇಷ್ಟರ ಮೇಲೆ ಗೊತ್ತಾಗುತ್ತೆ ಡಿಕೆ ಶಿವಕುಮಾರ್ ಅವರು ಎಷ್ಟು ಶಕ್ತಿಶಾಲಿ ಹಾಗೂ ಮಾತಿಗೆ ತಕ್ಕಂತೆ ನಡೆದುಕೊಳ್ತಾರೆ ಎಂದು ಅಥಣಿ ತಾಲೂಕಿನ ಜನರು ಮಾತನಾಡ್ಕೊಳ್ತಿದ್ದಾರೆ. ಈ ಪಕ್ಷಕ್ಕೆ ನೀವು ಶ್ರಮ ಪಟ್ಟಿದ್ದನ್ನ ನೋಡಿದ್ರೆ ಯಾವತ್ತೋ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು. ಇಲ್ಲೀಗ ಹೇಗಾಗಿದೆ ಎಂದರೆ ತಂದೆ ಕಷ್ಟಪಟ್ಟು ಗುಡಿ ಕಟ್ಟಿಸಿದ್ರೆ ಮಗ ಬಂದು ಕಳಸ ಇಟ್ನಂತೆ ಆಗಿದೆ.
ನೀವು ಕೂಡ ಬಾವಿಯಲ್ಲಿ ಬಿದ್ದು ಈಗ ನಿಮ್ಮನ್ನು ನಂಬಿಕೊಂಡು ಬಂದಿರುವ ನಮ್ಮ ಶಾಸಕರನ್ನೂ ಕೂಡ ಬಾವಿಯಲ್ಲಿ ಬೀಳುವಂತೆ ಮಾಡಿದ್ದೀರಲ್ವೋ? ಇದು ಹೀಗೆ ಮುಂದುವರೆದ್ರೆ ಮುಂಬರುವ 2028ರ ಚುನಾವಣೆಯಲ್ಲಿ ನಾವು ಎಷ್ಟು ಶಕ್ತಿವಂತರು ಅನ್ನೋದನ್ನ ನಿಮಗೆ ತೋರಿಸ್ತೇವೆ ಎಂಬುದು ಅಭಿಮಾನಿ ಶಾಸಕರ ಕಾರ್ಯಕರ್ತರ ಮಾತಾಗಿದೆ. ನಾನು ಏನು ಹೇಳಲಿ, ಏನು ಮಾಡಲಿ, ನಾನು ಏನು ಹೇಳಲಿ? ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು, ಎಲ್ಲ ಬಲ್ಲೆನು ಎನ್ನುತ್ತ ಹೋಗಿ ಹಳ್ಳದಿ ಬೀಳುವರು. ಏನು ಮಾಡಲಿ, ನಾನು ಏನು ಹೇಳಲಿ?